ದಮ್ಮಯ್ಯ ಅಂತೀನಿ. ಈ ಹಠ ಬೇಡ ಗಣೆ, ಈ ಮದುವೆ ಬೇಡ ಪ್ಲೀಸ್. ನಿನ್ ಕೈ ಮುಗಿತೀನಿ. ನಿನ್ ಮನ್ಸಿಗೆ ಬಂದಾಗೆ ನಿನ್ ಮದುವೆ ಆಗೋದೇ ಆದ್ರೆ ನಮಗೂ ನಿನಗೂ ಯಾವ ಸಂಬಂಧನೂ ಇರಲ್ಲ. ನನ್ನ ಪಾಲಿಗೆ ನೀವು ಸತ್ತೋದ ಮಾಂಗಲ್ಯಂ ದಂದು ನಾನೇನ ಮಮ ಜೀವನ ಹೇತುನಾ. ಅವಳು ದೊಡ್ಡವಳು ಗೌರಿ, ಅವಳೇ ದೊಡ್ಡವಳು. ಅವಳಿಗೆ ನಾವು ಯಾರು ಬೇಕಾಗಿಲ್ಲ. ಅದಕ್ಕೆ ಅವಳು ಮದುವೆ ಮನೆಯಲ್ಲಿ ನಮ್ಗಳು ಯೋಗ್ಯತೆ ಏನು ಅಂತ ನಮ್ಗೆ ತೋರಿಸ್ಕೊಟ್ಟು ನಾನೆಂತ ಅಸಹಾಯಕ ಅಪ್ಪ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಬುದ್ಧಿ ಹೇಳ್ಕೊಡಕ್ಕಾಗ್ದಿರೋ ನಿಷ್ಪ್ರಯೋಜಕ ಅಂತ ನನಗೆ ಮನವರಿಕೆ ಮಾಡ್ಬಿಟ್ಟು ಹೊರಟ್ಬಿಟ್ರು. ಅವಳನ್ನ ಕ್ಷಮಿಸೋ ಅಷ್ಟು ದೊಡ್ಡ ಮನುಷ್ಯರು ನಾವಲ್ಲ. ಬೇಡ ಮಗೌರಿ, ಅವಳು ಸಾವಾಸನೇ ಬೇಡ 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 ಬೇಡ. ಅವಳು ನಮ್ಮ ಪಾಲಿಗೆ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ಇರ್ಲಿ ಬಿಡು. ಅಪ್ಪಾಜಿ ಸಮಾಧಾನ ಮಾಡ್ಕೊಳ್ಳಿ. ನನಗೆ ಗೊತ್ತು ಗ್ರೀಷ್ಮನಿಂದ ನಿಮಗೆ ತುಂಬಾ ಬೇಜಾರಾಗಿದೆ ಅಂತ. ಆದ್ರೆ ಪ್ಲೀಸ್ ಇದು ಒಂದ್ಸಲ ಅಪ್ಪಾಜಿ, ಎಲ್ರಿಗೂ ಅವರ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಒಂದಾದ್ರೂ ಅವಕಾಶ ಸಿಗ್ಲೇಬೇಕಲ್ವಾ? ರುದ್ರಾಭವನ್ನ ಮದುವೆ ಮಾಡ್ಕೊಂಡು ಈಗಾಗ್ಲೇ ಅವಳ ಜೀವನದಲ್ಲಿ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಈಗ ನಾವ್ ಎಲ್ರೂ ಸೇರಿ ಅವಳನ್ನ ಆ ತಪ್ಪಿಂದ ಹೊರಗಡೆ ಬರೋ ಹಾಗೆ ಮಾಡ್ಬೇಕು ಅಪ್ಪಾಜಿ. ಅಲ್ಲ, ನಾವಲ್ದೆ ಇನ್ಯಾರು ಅವಳ ಜೊತೆ ನಿಲ್ಲಕ್ಕಾಗತ್ತೆ ಹೇಳಿ? ಇವತ್ತೇನಾದ್ರೂ ನಾವ್ ಅವಳ ಕೈ ಬಿಟ್ರೆ ಅವಳ ಜೀವನಾನೇ ಹಾಳಾಗಿ ಹೋಗುತ್ತೆ ಅಪ್ಪಾಜಿ. ನಮ್ಮೆಲ್ರನ್ನೂ ಎದುರಾಕೊಂಡು ನಿರ್ಧಾರ ತಗೊಳ್ಳೋ ಶಕ್ತಿ ಅವಳಿಗಿದೆ ಅಂದ್ರೆ ಜೀವನನ ಸರಿ ಮಾಡ್ಕೊಳ್ಳೋ ಯೋಗ್ಯತೆನೂ ಅವಳಿಗಿರುತ್ತೆ ಬಿಡು ಗೌರಿ. ಅಪ್ಪಾಜಿ ಪ್ಲೀಸ್ ಹಾಗೆ ಹೇಳ್ಬೇಡಿ ಅಪ್ಪಾಜಿ. ಅಲ್ಲ, ನಮ್ಮವ್ರ ಕಷ್ಟಕ್ಕೆ ನಾವಾಗದೆ ಬೇರೆ ಯಾರು ಆಗ್ತಾರೆ ಹೇಳಿ? ಗ್ರೀಷ್ಮ ಈಗಾಗ್ಲೇ ತುಂಬಾ ನೊಂದಿದ್ದಾಳೆ. ಅವಳಿಗೆ ನಾವು ಹಳೇದನ್ನೆಲ್ಲ ಮತ್ತು ಸಹಾಯ ಮಾಡಲೇಬೇಕು. ಸಾಕು ಬಿಡು ಗವಕ್ಕ, ನೀನು ನನ್ನ ಪರವಾಗಿ ಎಷ್ಟು ಅಂತ ಹೋರಾಡ್ತೀಯ. ಅಪ್ಪಾಜಿ ಹೇಳ್ತಿರೋ ಸರಿನೇ ಇದೆ. ನಾನು ಮಾಡಿರೋ ತಪ್ಪು ಕ್ಷಮಿಸೋ ಅಂತದಲ್ಲ. ಇವಾಗೇನಿದ್ರು ನಾನು ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ಬೇಕು. ಅದಕ್ಕೆ ನಾನು ರೆಡಿ ಇದ್ದೀನಿ ಗವಕ್ಕ. ನನಗೆ ಪಶ್ಚಾತ್ತಾಪ ಪಡೋ ಯೋಗ್ಯತೆನೂ ಇಲ್ಲ. ನನ್ನಂತ ಪಾಪಿಗೆ ಬದುಕೋ ಅರ್ಹತೆನೂ ಇಲ್ಲ. ಈಗ ಸಾವೊಂದೇ ನನ್ನ ತಪ್ಪಿರೋ ಏಕೈಕ ಶಿಕ್ಷೆ. ಗ್ರೀಷ್ಮ, ಕಪಾಳಕ್ಕೆ ಹಾಕ್ತೀನಿ. ಏನೇನೋ ಮಾತಾಡ್ಬೇಡ್ರೆ. ಹೌದು ಗವಕ್ಕ, ನಾನೇ ನನ್ನ ಕೈಯಾರೆ
ನನ್ನ ಬದುಕಲ್ಲಿರೋ ಎಲ್ಲ ದಾರಿನೂ ಮುಚ್ಕೊಂಡಿದ್ದೀನಿ. ಈಗ ನನಗೆ ಉಳಿದಿರೋದು ಅದು ಒಂದೇ ದಾರಿ ಅಲ್ವೇನೆ? ಅಪ್ಪಾಜಿ, ನಾನು ನನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸಕ್ಕೆ ರೆಡಿ ಇದ್ದೀನಿ. ನಿಮ್ಮ ಮನೆ ಮಗಳು ಇಲ್ಲೇ ಹುಟ್ಟಿದ್ಲು, ಇಲ್ಲೇ ಬೆಳೆದ್ಲು ಅನ್ನೋ ಕಾರಣಕ್ಕಾದ್ರೂ ನೀವು ನನ್ನ ಕ್ಷಮಿಸಿ ಅಪ್ಪಾಜಿ. ಸಾರಿ ಅಪ್ಪಾಜಿ. ಒಂದೇ ಒಂದ್ಸಲ ನನ್ ಕ್ಷಮಿಸ್ಬಿಡಿ. ನನಗೆ ಪ್ಲೀಸ್ ಆಶೀರ್ವಾದ ಮಾಡಿ ಕಳಿಸಿ ಅಪ್ಪಾಜಿ. ಅಪ್ಪಾಜಿ ಪ್ಲೀಸ್ ಅಪ್ಪಾಜಿ, ಅಟ್ಲೀಸ್ಟ್ ನಾನು ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಕೊಡ್ಕೊಳ್ಳೋ ಅಂತ ಧೈರ್ಯ ಸಿಗ್ಲಿ ಅಂತ ಆಶೀರ್ವಾದ ಆದ್ರೂ ಮಾಡಿ. ಬೇಕಾಗಿಲ್ಲ. ನನ್ನ ಪದೇ ಪದೇ ಸಣ್ಣನಾಗಿ ಮಾಡ್ತಾ ಇದೆಯಲ್ವಾ ನೀನು? ಸಾಯ್ತಾಳೆ. ಇದೇನಾ ಇಷ್ಟು ವರ್ಷ ನಿನಗೆ ನಾನು ಹೇಳ್ಕೊಟ್ಟಿದ್ದ ಪಾಠ? ಕಷ್ಟ ಬಂದೆ ಎದುರಿಸ್ದೆ, ಸತ್ತೋಗ್ಬಿಡು. ಆತ್ಮಹತ್ಯೆ ಎಂತ ಮಹಾಪಾಪ ಅಂತ ಗೊತ್ತೇನೆ ನಿನಗೆ? ನಾನು ನಿನ್ನಪ್ಪ ಕಣೆ. ನನಗೆ ಮನ್ಸಲ್ಲೂ ಕೋಪ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ, ಹಕ್ಕಿಲ್ಲ. ನೀವು ಬೇಕಾದ್ರೆ ಅಪ್ಪ ಅಮ್ಮನ ಎದೆಗೋದು ಹೋಗ್ಬಿಡ್ಬೋದು, ಆದ್ರೆ ನಾವು ಯಾವಾಗ್ಲೂ ಮಕ್ಕಳ ಪರ. ಅವ್ರನ್ನ ಕೈ ಬಿಡಬಾರ್ದು. ದೇವರು ಅಂತ ಕಲ್ ಮನಸ್ಸು ಯಾವ ಅಪ್ಪ ಅಮ್ಮಂದ್ರಿಗೂ ಕೊಟ್ಟಿರಲ್ಲ ಕಣೆ. ಮಕ್ಕಳು ಎಷ್ಟೇ ತಪ್ಪು ಮಾಡಲಿ ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಅವ್ರ ಪರ ನಿಲ್ತೀವಿ. ನಿಲ್ಲೇಬೇಕು. ಅಪ್ಪಾಜಿ ಸಾರಿ ಅಪ್ಪಾಜಿ, ನನ್ನ ಕ್ಷಮಿಸ್ಬೇಡಿ ಪ್ಲೀಸ್. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಗಿದೆ. ಇದು ಒಂದೇ ಒಂದ್ಸತಿ ಕ್ಷಮಿಸ್ಬಿಡಿ ಅಪ್ಪಾಜಿ. ಯಾವತ್ತೂ ಈ ತರ ತಪ್ಪು ಮಾಡಲ್ಲ.